ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮೌನ ವಹಿಸಿರೋದು ಡಿಕೆ ಶಿವಕುಮಾರ್ ಅವರನ್ನ ಮತ್ತಷ್ಟು ಕೆರಳಿಸ್ತಾ ಇದೆ. ವರಿಷ್ಠರ ಭೇಟಿಗಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟಿದ್ದಾರೆ. ನಾಳೆಯಿಂದ 2 ದಿನಗಳ ಕಾಲ ದೆಹಲಿಯಲ್ಲಿ ಇರಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾಳೆ ಬೆಳಗ್ಗೆ 9:55ರ ವಿಮಾನದಲ್ಲಿ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಾಳೆ ಸಂಜೆ ಎಐಸಿಸಿ ನಾಯಕರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗುವ ಸಾಧ್ಯತೆ ಇದೆ. ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸುವ ಸಾಧ್ಯತೆ ಇದೆ. ಕುರ್ಚಿ ಸಂಘರ್ಷದ ಮಧ್ಯೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುವುದಕ್ಕೆ ಈಗ ಸಜ್ಜಾಗಿದ್ದಾರೆ. ನಾಳೆಯಿಂದ 2 ದಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಈ ದೆಹಲಿ ಪ್ರವಾಸ. ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ನೀಡಿರುವಂತಹ ಹೇಳಿಕೆಯ ನಂತರ ಮತ್ತೊಂದು ಹಂತಕ್ಕೆ ಹೋಗಿದೆ ಕುರ್ಚಿ ಸಂಘರ್ಷ. ಇದೇ ಸಂದರ್ಭದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ರೆಡಿಯಾಗಿದ್ದಾರೆ. ನಾಳೆ ಬೆಳಿಗ್ಗೆ 9:55ರ ವಿಮಾನದಲ್ಲಿ ದೆಹಲಿಗೆ ತೆರಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ 2 ದಿನಗಳ ಈ ದೆಹಲಿ ಪ್ರವಾಸದ ಗುಟ್ಟೇನು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹೈಕಮಾಂಡ್ ಭೇಟಿಯಾಗಿ ಅಧಿಕಾರ ಹಸ್ತಾಂತರ, ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. 5 ವರ್ಷ ನಮ್ಮ ಅಪ್ಪನೇ ಸಿಎಂ ಅನ್ನುವಂಥ ಮಾತನ್ನ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಇದೀಗ ಡಿಕೆ ಶಿವಕುಮಾರ್ ಅವರು ನಾಳೆಯಿಂದ 2 ದಿನಗಳ ಕಾಲ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇರೋದು. ಏನೆಲ್ಲ ಲೆಕ್ಕಾಚಾರಗಳಿದೆ, ದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು? ಮಧುಕರ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವಾಗ ದೆಹಲಿಗೆ ಹೋದ್ರೂ ಕೂಡ ಒಂದಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಹಾಕೊಂಡೇ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಯನ್ನ ನಾವು ಗಮನಿಸಬೇಕಾಗತ್ತೆ. ಇಷ್ಟು ದಿನ ಅವರು ನಾಯಕತ್ವ ಬದಲಾವಣೆಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ತಮಗೆ ಅನಿಸಿದ್ದಂತಹದ್ದನ್ನ ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರು. ಆದ್ರೆ ಈಗ ನಾವು ಇತ್ತೀಚಿನ ಒಂದು 15 ತಿಂಗಳ ಅವರ ನಡೆಯನ್ನ ನೋಡಿದ್ರೆ ಅವರು ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಅವರು ಒಂದೂ ಕೂಡ ಮಾತನಾಡ್ತಾ ಇಲ್ಲ. ಸೈಲೆಂಟ್ ಆಗಿ ಅವರು ತಾವು ಏನು ಕೆಲಸವನ್ನ ಮಾಡಬೇಕು, ತಮ್ಮ ದಾಳವನ್ನ ಹೇಗೆ ಹುರುಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅದರ ಭಾಗವಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಹೋಗ್ತಾ ಇರುವಂತಹದ್ದು. ಕೇಂದ್ರ ಸಚಿವರು ಅದರ ಜೊತೆಗೆ ಅಡ್ವೊಕೇಟ್ ಗಳನ್ನ ಭೇಟಿಯಾಗಿ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಟಿಪಿಯಲ್ಲಿ ಹಾಕೊಂಡಿದ್ರು ಕೂಡ ಅವರು ದೆಹಲಿಗೆ ಹೋಗುವಂತದ್ದು ಹೈಕಮಾಂಡ್ ಭೇಟಿಯನ್ನ ಹಾಗೆ ಆಗ್ತಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. 2.5 ವರ್ಷ ಆದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದರ ಜೊತೆಗೆ ಅವರ ಶಾಸಕರು ಮಾತನಾಡ್ತಾ ಇದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಕರೆದು ಯಾವಾಗ ನಮಗೆ ಸ್ಥಾನವನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳ ಅವರ ನಡವಳಿಕೆಯನ್ನ ನೋಡ್ತಾ ಇದ್ರೆ, ಅವರ ಮಾತಿನ ಒಂದು ವೈಖರಿಯನ್ನ ನೋಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಹೈಕಮಾಂಡ್ ನನಗೆ ಬಿಟ್ಟು ಕೊಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟು ಹಿಡಿದಂತೆ ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು, ನಾನು ಸಿಎಂ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನರಿಗೆ ಅದರ ಜೊತೆಗೆ ಶಾಸಕರಿಗೆ ಇಷ್ಟ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದರ ಭಾಗವಾಗಿಯೇ ಡಿಸಿಎಂ ದೆಹಲಿಗೆ ಹೋಗ್ತಾ ಇರುವಂತದ್ದು ಕುತೂಹಲವನ್ನ ಸಹಜವಾಗಿ ಮೂಡಿಸಿದೆ. ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಾವ ರೀತಿಯಾಗಿ ಪಟ್ಟು ಹಿಡಿತಾರೆ, ಸಿಎಂ ಅವರನ್ನ ಕರೆಸಿ ಏನಾದ್ರೂ ಮಾತುಕತೆಯನ್ನ ನಡೆಸಿ ಬಜೆಟ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಮಂಡಿಸ್ತಾರಾ, ಅಥವಾ ಬಜೆಟ್ ಸಿಎಂ ಸಿದ್ದರಾಮಯ್ಯನವರು ಮಂಡಿಸ್ಲಿ, ಅದಾದ ಬಳಿಕ ನನಗೆ ಸ್ಥಾನವನ್ನ ಬಿಟ್ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಇಡ್ತಾರಾ, ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಸೋದ್ರಲ್ಲಿ ಹೈಕಮಾಂಡ್ ಯಶಸ್ವಿ ಆಗತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗಿದೆ. ಮಧುಕರ್, ಇದೀಗ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ನೀಡಿರುವಂತಹ ಹೇಳಿಕೆ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಹೈಕಮಾಂಡ್ ಗಮನಕ್ಕೆ ತರುವಂತ ಸಾಧ್ಯತೆ ಸಹಜವಾಗಿ ಇರುತ್ತೆ ಅನ್ಸುತ್ತಾ?
ಮಧುಕರ್, ನಾರ್ಮಲ್ ಆಗಿ ಹೈಕಮಾಂಡ್ ಈ ರೀತಿಯಾದಂತಹ ವಿಚಾರಗಳಿರಬಹುದು, ಹೇಳಿಕೆಗಳನ್ನ ಎಲ್ಲವನ್ನ ಕೂಡ ಗಮನಿಸ್ತಾ ಇರುತ್ತೆ. ಸೂಕ್ಷ್ಮವಾಗಿ ಹೈಕಮಾಂಡ್ ಎಲ್ಲಾ ವಿಚಾರಗಳನ್ನ ಗಮನಿಸುತ್ತೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಅಂತ ಹೇಳಿದ್ರೆ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಂತದ್ದು. ಇಲ್ಲಿಯೇ ಹೈಕಮಾಂಡ್ ತಮ್ಮ ಎಐಸಿಸಿ ತಂಡವನ್ನ ಒಂದನ್ನ ರಾಜ್ಯದಲ್ಲಿ ಬಿಟ್ಟಿದೆ ಅನ್ನುವಂತಹ ಮಾತುಕತೆಗಳು ಕೂಡ ಸದ್ಯಕ್ಕೆ ನಡೀತಾ ಇದೆ. ಸೊ ಹೈಕಮಾಂಡ್ ಬಿಟ್ಟಿರುವಂತಹ ಅಂದ್ರೆ ರಾಜ್ಯದಲ್ಲಿ ಅವರು ಇಟ್ಟಿರುವಂತಹ ತಂಡ ಏನಿದೆ, ಆ ತಂಡ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿ ಪ್ರತಿನಿತ್ಯ ಯಾರೆಲ್ಲ ನಾಯಕರು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದರ ಜೊತೆಗೆ ನಾಯಕರು ಮಾಡುವಂತಹ ಕೆಲಸಗಳು ಯಾವ ರೀತಿ ಇದೆ, ಜನರಿಗೆ ಅವರು ಮಾಡುವಂತಹ ಕೆಲಸಗಳು ತಲುಪ್ತಾ ಇದೆಯಾ, ಅಥವಾ ಸರ್ಕಾರದ ವಿರುದ್ಧವಾಗಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಅವರು ಎಐಸಿಸಿಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಸದ್ಯಕ್ಕೆ ಇರುವಂತಹದ್ದು. ಸೊ ಈ ವಿಚಾರ ಕೂಡ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಕೂಡ ಹೈಕಮಾಂಡ್ಗೆ ಗೊತ್ತಿಲ್ಲದೆ ಏನಿಲ್ಲ, ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಗೊತ್ತಿರುವಂತಹದ್ದೇ. ಆದ್ರೂ ಕೂಡ ಯತೀಂದ್ರ ಅವರ ವಿರುದ್ಧ ಅವ್ರು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಇವತ್ತು ಬೆಳಗ್ಗೆ ಇಕ್ಬಾಲ್ ಹುಸೇನ್ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ರು, ನಾವು ಮಾಡಿದ್ರೆ ಮಾತ್ರ ಅವರು ನಮ್ಗೆ ನೋಟಿಸ್ ಅನ್ನ ಕೊಡ್ತಾರೆ, ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ರೆ ಮಾತ್ರ ಅವ್ರು ಯಾವುದೇ ನೋಟಿಸ್ ಅನ್ನ ಕೊಡ್ತಾ ಇಲ್ಲ. ಸೊ ಇದು ಸರಿಯಾದ ನಡವಳಿಕೆ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಇಕ್ಬಾಲ್ ಅವರು ಮಾತನಾಡಿದ್ರು. ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಅಥವಾ ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನೂ ಕರೆಸಿ ಒಂದು ಸಂಧಾನ ಮಾತುಕತೆಯನ್ನ ಮಾಡುತ್ತಾ, ಅಥವಾ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡುತ್ತಾ, ಅಥವಾ ಈಗ ನಿಮಗೆ ಸಿಎಂ ಸ್ಥಾನ ಕೊಡೋದಿಕ್ಕೆ ಸಾಧ್ಯ ಆಗಲ್ಲ, ನೀವು ಮುಂದಿನ ಚುನಾವಣೆಗೆ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಸಿಎಂ ಕಡೆಯ ಸಾಕಷ್ಟು ಜನ ಹೇಳ್ತಾ ಇರುವಂತದ್ದು ಸಿಎಂ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಡಿಸಿಎಂ ಡಿ.ಕೆ.ಶಿ ಬಣದವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನವನ್ನ ಬಿಟ್ಟು ಕೊಡದೆ ಇರೋದಿಕ್ಕೆ ಸಾಧ್ಯ ಇಲ್ಲ, ಅವರು ಬಿಟ್ಟು ಕೊಟ್ಟೆ ಕೊಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣ ಕೂಡ ಇರುವಂತದ್ದು. ಸೊ ಈಗ ಸದ್ಯಕ್ಕೆ ಹೈಕಮಾಂಡ್ ಏನು ಮಾಡುತ್ತೆ, ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೆ ಈ ಸಮಯದಲ್ಲಿ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಮಧುಕರ್, ವಿಜಯದೀಗ ಮತ್ತೊಂದು ಕಡೆಯಲ್ಲಿ ಬಜೆಟ್ ಪೂರ್ವ ಸಭೆ ಕೂಡ ಇದೆ, ಅದೆಲ್ಲವನ್ನು ಕೂಡ ಬಿಟ್ಟು ದೆಹಲಿಗೆ ಡಿ.ಕೆ. ಶಿವಕುಮಾರ್ ಅವರು ತೆರಳ್ತಾ ಇರೋದು. ಹಾಗಾಗಿ ಬಹಳಷ್ಟು ಡೆವಲಪ್ಮೆಂಟ್ ಅಂದರೆ ಪ್ರಮುಖವಾಗಿ ಹೈಕಮಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೇನೆ ತೆರಳ್ತಾ ಇದ್ದಾರೆ ಅನ್ನುವಂಥದ್ದು ಸಹಜವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಆಗ್ತಾ ಇದೆ. ವಿದ್ಯಾಶ್ರೀ, ಖಂಡಿತವಾಗ್ಲೂ ಮಧುಕರ್, ಯಾಕಂದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ನಾಳೆ ಹೋಗುವಂತದ್ದು ಮಾತ್ರ ಅಲ್ಲ, ಇಲ್ಲಿಯವರೆಗೂ ಕೂಡ ಅವರು ಯಾವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ 2.5 ವರ್ಷ ಆದ ಬಳಿಕ. ಅದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ರಾಹುಲ್ ಗಾಂಧಿ ಅವರ ಭೇಟಿಗೆ ಸಾಕಷ್ಟು ಬಾರಿ ಪ್ರಯತ್ನವನ್ನ ಪಟ್ಟಿದ್ದು, ಆದ್ರೆ ರಾಹುಲ್ ಗಾಂಧಿ ಸಿಗದೇ ಇರುವಂತಹ ಕಾರಣಕ್ಕಾಗಿ ಅವರು ದೆಹಲಿ ದಂಡಯಾತ್ರೆಯನ್ನ ಶಾಸಕರು ಮಾಡುವಂತಹ ಪರಿಸ್ಥಿತಿ ಉಂಟಾಯಿತು. ಅದಾದ ಬಳಿಕ ಹೈಕಮಾಂಡ್ ನಿಂದ ಒಂದು ಸೂಚನೆ ಬಂತು, ನೀವಿಬ್ಬರು ಕೂಡ ಒಂದಾಗಿದ್ದೇವೆ ಅನ್ನುವಂಥದ್ದನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ತೋರಿಸಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸೂಚನೆ ಬಂತು. ಆ ಸೂಚನೆಯ ಮೇರೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು, ನಿಮ್ಮನ್ನ ಶೀಘ್ರದಲ್ಲೇ ಕರೆಸ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟರು. ಆ ಸಂದರ್ಭದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು. ಅಧಿವೇಶನ ಮುಗಿದ ಬಳಿಕ ಅಂದ್ರೆ ಬೆಳಗಾವಿ ಅಧಿವೇಶನ ಮುಗಿದ ಬಳಿಕ ಏನಾದ್ರೂ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿಸಿಎಂ ಇದ್ರು. ಆದ್ರೂ ಕೂಡ ಹೈಕಮಾಂಡ್ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ಲ. ಮತ್ತೆ ಮೊನ್ನೆ ನಡೆದಂತಹ ಅಧಿವೇಶನವನ್ನ ಮುಗಿದ ಬಳಿಕ ಮಾತನಾಡ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿತ್ತು. ಆದ್ರೆ ಯಾಕೋ ಹೈಕಮಾಂಡ್ ಪೂರ್ತಿ ಸೈಲೆಂಟ್ ಆಗಿರುವಂತಹ ಕಾರಣಕ್ಕಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ದೆಹಲಿ ದಂಡಯಾತ್ರೆಯನ್ನ ಮಾಡಿ ಅವರಿಗೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರಾ, ಅಥವಾ ಅವರಿಗೆ ನೆನಪಿಸುವಂತಹ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಮಧುಕರ್, ಓಕೆ, ಥ್ಯಾಂಕ್ ಯು ವಿದ್ಯಾಶ್ರೀ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.